ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಪ್ರತಿಭಟನೆಗೆ ಸಚಿವ ಮಧು ಬಂಗಾರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ವಿಚಾರ ಚರ್ಚೆ ಮಾಡೋಣ ಬನ್ನಿ. ಚರ್ಚೆ ಹಾಲ್ಟ್ ಮಾಡಿ ಪ್ರತಿಭಟನೆ ಮಾಡೋದು ಅರ್ಥವಿಲ್ಲದ ಕೆಲಸ. ಆದರೆ ಚರ್ಚೆಗೆ ಬಾರದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಬಿಜೆಪಿಗೆ ಇದೊಂದು ರೋಗ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಚರ್ಚೆಗೆ ಬನ್ನಿ, ದಾಖಲೆ ತಗೊಂಡ್ಬನ್ನಿ, ನಮ್ಮ ಹತ್ರ ದಾಖಲೆ ಇದೆ. ನಾವು ಕೂಡ ಅದರ ವಿವರವನ್ನು ಬಹಿರಂಗಪಡಿಸ್ತೀವಿ. ನಿಮ್ಮ ಹತ್ರ ಏನಿದೆ ತೋರಿಸಿ, ನಾವು ದಾಖಲೆಗಳನ್ನು ಕೊಡ್ತೀವಿ ಅಂತ ಸವಾಲು ಕೂಡ ಹಾಕಿದ್ದಾರೆ. ಈಗ ರೋಗ, ಅದು ಮಾನಸಿಕ ರೋಗ ಅವರಿಗೆ ಅಂತ ಕಿಡಿಕಾರಿದ್ದಾರೆ. ವಿಚಾರವಾಗಿ ಬಿಜೆಪಿ ಅವರು ಮಾಡ್ತಿರೋಂಥ ಗದ್ದಲದ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿ ಚರ್ಚೆ ಆಗಬೇಕು. ಬರದ ಬಗ್ಗೆ ಈಗ ಕರ್ನಾಟಕ ತೀವ್ರ ಬರ ಪರಿಸ್ಥಿತಿ ಎದುರಿಸ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಲು ಬಿಜೆಪಿ ಅವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಇವಾಗ ಬಿಜೆಪಿ ಅವರು ನಾಗೇಂದ್ರ ಅವರು ರಾಜೀನಾಮೆ ಸಿಗೋವರೆಗೂ ನಾವು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋವಂಥ ಪಟ್ಟಿ ಹಿಡಿದಿದ್ದಾರೆ. ಆದ್ರೂ ಕೂಡ ಈಗ ಕರ್ನಾಟಕ ತೀವ್ರವಾದಂಥ ಬರ ಪರಿಸ್ಥಿತಿ ಎದುರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಬರದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ನೀವು ಕೇಳ್ತಿದ್ದೀರಿ. ಈಗ ನೀವು ಹೋರಾಟಕ್ಕೆ ಮುಂದಾಗಿದ್ದೀರಿ, ಅವ್ರು ದಿನಾನು ಹೋರಾಟ ಮಾಡ್ದಲೇ ಬಂದಿದ್ದಾರೆ. ಎಲ್ಲಿಗೆ ಹೋಗಿ ತಲುಪುತ್ತೆ ಸರ್? ನಾವು ಸಾಂಕೇತಿಕವಾಗಿ ನಾವು ಸಂದೇಶ ಕೊಡಬೇಕು. ಸಾಂಕೇತಿಕ ಅಂದ ತಕ್ಷಣ ಗವರ್ಮೆಂಟ್ ನ ಹಾಲ್ಟ್ ಮಾಡಿ ಅದಕ್ಕೇನು ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡೋದು ಇಟ್ ಡಸಂಟ್ ಮೇಕ್ ಸೆನ್ಸ್. ಬಿಜೆಪಿ ಅವರಿಗೆ ಏನಂತ ಹೇಳಿದ್ದಾರೆ, ಬರದ ಪರಿಸ್ಥಿತಿಯನ್ನ ಚರ್ಚೆ ಮಾಡೋಣ. ನಾಗೇಂದ್ರ ಅವ್ರದ್ದು ಬೇಕಾ, ನಾಗೇಂದ್ರ ಅವ್ರದ್ದು ಚರ್ಚೆ ಮಾಡೋಣ. ಅವ್ರು ಏನಾದ್ರು ನಿಜವಾಗ್ಲೂ ತಪ್ಪಿಸ್ತರು ಅಂದ್ರೆ ಓಕೆ. ಅದಾದ್ಮೇಲೆ ಇನ್ನೂ ಕೂಡ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಇದೊಂದು ರೋಗ. ಅವ್ರಿಗೇನು ಒಟ್ಟು ಒಳ್ಳೆ ಕೆಲಸ ಆಗಬಾರ್ದು. ಕಾಂಗ್ರೆಸ್ ಅವರು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ, ಇದು ಜನರಿಗೆ ಹೋಗ್ಬಾರ್ದು ಅಂತ ನಾ ಹೇಳ್ತೀನಿ. ನಂಗೆ ಆಗೋದಿಲ್ಲ. ಬಿಜೆಪಿಯವರು, ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇಶನ, ಇಡೀ ಭಾರತ ದೇಶದಲ್ಲಿ ಇವತ್ತು ಬಿಜೆಪಿನ ಪ್ರಶ್ನೆ ಮಾಡ್ತಾ ಇದೆ. ನಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ನಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ವಿಧಾನಸೌಧದೊಳಗೆ ಇತ್ತು, ಅವ್ರು ಕಳ್ಕೊಂಡಿದ್ದಾರೆ. ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಕಗ್ಗೊಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿರೋಧ ಪಕ್ಷದ ನಾಯಕರು ಇಟ್ಕೊಂಡು ಎಲ್ಲರೂ ಕೂಡ ಬಿಜೆಪಿ ಸದಸ್ಯರು, ಅವ್ರ ಜೊತೆಗೆ ಇನ್ಯಾರು ಸೇರ್ಕೊಂಡಿದ್ದಾರೆ. ನನಗೆ ಅನ್ಸುತ್ತೆ ಇದು ಪ್ರಜಾಪ್ರಭುತ್ವಕ್ಕೆ ಕೊಲೆ ಮಾಡ್ತಾ ಇದ್ದಾರೆ. ಅದು ಎನಿವೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಾವು ಡಿಸ್ಕಷನ್ಸ್ ಆಗಬೇಕು. ಜನರಿಗೆ ಒಳ್ಳೆ ಸಂದೇಶ ವಿಧಾನಸಭೆಯಿಂದ ಹೋಗಬೇಕು, ವಿಶ್ವಾಸ ಬರಬೇಕು. ವಿರೋಧ ಪಕ್ಷದವ್ರ ಮೇಲೂ ಬರಬೇಕು, ಆಡಳಿತ ಪಕ್ಷದಲ್ಲೂ ಇರಬೇಕು. ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರು ಮಾಡೋದನ್ನ ನಾವು ಎಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ. ಅವ್ರು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಹೇಳಿದಲ್ಲ, ಅವ್ರಿಗೆ ಮನ್ಸಿಗೆ ಬಂದಿದ್ದು ನಾವು ಕೇಳೋದು, ಅವ್ರ ಮಾತುಗಳು ಇದೆಲ್ಲ ತಪ್ಪಾಗ್ತದೆ. ಸಂದೇಶ ಏನ್ ಕೊಡ್ತೀವಿ ನಾವು? ಸೊ ಅವ್ರು ಕೇಳೋದು ನನಗನ್ಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ವಿಂಡಿಕ್ಟಿವ್ ಆಗಿ ಅವ್ರಿಗೇನು ಪ್ರಶ್ನೆ ಮಾಡೋದಕ್ಕೆ ಇದಿಲ್ಲ. ಈಗ ಬರೆದು ಡಿಸ್ಕಷನ್ ಮಾಡಬೇಕು. ಬರೆದು ಡಿಸ್ಕಷನ್ ಇಲ್ಲಿ ಮಾಡಿದ್ರೆ ನಾವು ನ್ಯಾಷನಲ್ ಅಲ್ಲಿ ಬರ ಅಂತ ಘೋಷಣೆ ಮಾಡೋರು ಯಾರು? ನಾವು ಪ್ರಪೋಸಲ್ ಕಳಿಸ್ತೀವಿ, ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಫಂಡ್ಸ್ ಕೊಡಬೇಕು, ಸ್ಟೇಟ್ ಅವರು ಕೊಡ್ತಾರೆ. ಇದು ಆಗಬಾರ್ದು. ನಮ್ಮ ಜನರಿಗೆ ಬರದಲ್ಲಿ ಸಾಯ್ಬೇಕು, ಅವರಿಗೆ ತೊಂದರೆ ಆಗಬೇಕು. ಆ ತರ ಇಂಟೆನ್ಷನ್ ಬಿಜೆಪಿ ಅವರು ಇದ್ದಾಗ ನಾವೇನು ಮಾಡೋದಕ್ಕಲ್ಲ. ಅಂತ ಸಂದರ್ಭದಲ್ಲಿ ನಾಗೇಂದ್ರ ವಿಚಾರ, ಬೇರೆಯವ್ರ ವಿಚಾರ ಇದನ್ನೆಲ್ಲ ಮಾಡ್ತಾರೆ. ಅದನ್ನ ನನಗನ್ಸುತ್ತೆ ನಮ್ಮ ರಾಜ್ಯದ ಜನರು ನೋಡ್ತಾರೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ಅವ್ರಿಗೆ ಕೊಡ್ತಾರೆ. ಅವರದಂತೂ ಎಲ್ಲ ಕಡೆನೂ ದಿಕ್ಕು ದೆಸೆ ಇಲ್ಲದೆ ಇರತಕ್ಕಂಥ ಬಾಗಿಲು ಓಪನ್ ಆಗಿ ಕೂತ್ಕೊಂಡಿದ್ದಾವೆ. ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ. ರಾಜ್ಯದ ಜನರಿಗೆ ಏನ್ ಸೇವೆ ಮಾಡಬೇಕು. ಮಹಾತ್ಮ ಗಾಂಧಿ ಎದುರುಗಡೆಗೆ ನಾವು ಬಂದು ನಮ್ಮ ಹಕ್ಕನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಸಾಂಕೇತಿಕವಾಗಿ ಇವತ್ತೆಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ನಾವು ಮಾಡ್ತೀವಿ. ಮತ್ತೆ ನಮ್ಮ ಕೆಲಸಗಳನ್ನ ನಾವು ವಾಪಸ್ ಹೋಗಿ ನಾವು ಮಾಡ್ತಕ್ಕಂಥ ವಿಚಾರ ನಾವು ಮಾಡ್ತೀವಿ. ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರನ ಇಟ್ಕೊಂಡು ಕಾಂಗ್ರೆಸ್ ಅವರು ಕೂಡ ಸಿಜೆಪಿಯೊಂದಿಗೆ ಭಾಗಿಯಾಗಿ ಅವ್ರ ರಾಜೀನಾಮೆ ಕೊಡಿಸೋವರೆಗೂ ಪ್ರತಿಭಟನೆ ಮುಂದುವರಿಸಿದ್ರು. ಈಗ ಅದೇ ನಿಟ್ಟಿನಲ್ಲಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ನಾಗೇಂದ್ರ ಅವರು ಬಿಟ್ಟು ಕೂಡ ಬೇರೆಯವರು ಇದಾರಲ್ಲ, ಶಾಸಕರು ಅದೇ ಸಮಾಜದವರು, ಯಾರಿಗೆ ಕೊಡ್ತಿಲ್ಲ ಅನ್ನೋಂಥ. ಇವರು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ಮೇಲೆ ಈಗ ನಾವು ಉತ್ತರವನ್ನು ಕೊಡೋದಕ್ಕೂ ರೆಡಿ ಇದೀವಿ, ಡಿಸ್ಕಷನ್ಸ್ ರೆಡಿ ಇದೀವಿ, ಎಲ್ಲ ಇದ್ದಾರೆ. ನರೇಂದ್ರ ಮೋದಿ ಅವರು ರಾತ್ರಿ 1 ಗಂಟೆಗೆ ಎದ್ದು ಯಾಕೆ ವಿಡಿಯೋ ಮಾಡಕ್ ಕೂತ್ಕೊಂಡ್ರಂತೆ? ಯಾಕೆ ಮಾಡಿದ್ರಂತೆ? ಇದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ, ಇದನ್ನ ಗೊತ್ತಾಗಬೇಕಾಗ್ತದೆ. ಇದನ್ನ ಇನ್ವೆಸ್ಟಿಗೇಷನ್ ಇದೆ, ಅದಕ್ಕೆ CBI, ED ಎಲ್ಲದೂ ಕೂಡ, ಅಲ್ಲೆಲ್ಲೂ ಕೂಡ ಇವ್ರದ್ದು ಯಾವುದೇ ತರದ ಸಮಸ್ಯೆ ಇಲ್ಲ. ಬಂದು ಸುಳ್ಳು ಹೇಳೋದು, ಒಂದು ಪೋಸ್ಟ್ ಕಾರ್ಡ್ ಇಟ್ಕೊಳ್ಳೋದು ವಿಧಾನಸಭೆಯಲ್ಲಿ, ಐ ಡೋಂಟ್ ಥಿಂಕ್ ವಿ ಶುಡ್ ಅಕ್ಸೆಪ್ಟ್. ಇದಿಷ್ಟು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರ ಮಾತುಗಳು. ಕ್ಯಾಮರಾಮನ್ ಸತ್ಯ ಜೊತೆ ಪ್ರಜ್ವಲ್, TV5 ಬೆಂಗಳೂರು.